ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 7/4/2025. ಶಾಂತಿಯಲ್ಲಿರುವುದು, ಹೆಚ್ಚು ಶಬ್ದದಲ್ಲಿ ಬರದೇ ಇರುವುದು, ಮಧುರವಾಗಿ ಮಾತನಾಡುವುದು ಎಲ್ಲದಕ್ಕಿಂತ ಒಳ್ಳೆಯ ದೈವಿ ಗುಣವಾಗಿದೆ. ನೀವು ಮಕ್ಕಳೀಗ ಟಾಕಿಯಿಂದ ಮೂವಿಯಿಂದ ಸೈಲೆನ್ಸ್ನಲ್ಲಿ ಹೋಗುತ್ತೀರಿ. ಆದ್ದರಿಂದ ಹೆಚ್ಚು ಶಬ್ದದಲ್ಲಿ ಹೋಗಬೇಡಿ. ಪವಿತ್ರತೆಯ ಧಾರಣೆಯಿಂದ ಸರ್ವ ದೈವಿ ಗುಣಗಳು ಸ್ವತಃವಾಗಿಯೇ ಬಂದು ಬಿಡುತ್ತದೆ. ನೀವು ರಾಯಲ್ ಮಕ್ಕಳೀಗ ದೈವಿ ಗುಣವನ್ನು ಧಾರಣೆ ಮಾಡುತ್ತಿದ್ದೀರಿ. ಕೆಟ್ಟಿರುವವರನ್ನು ಸರಿಪಡಿಸುವವರು, ಪತಿತರನ್ನ ಪಾವನ ಮಾಡುವವರು ಒಬ್ಬರೇ ಆಗಿದ್ದಾರೆ. ಸದ್ಗತಿದಾತ, ಮಾರ್ಗದರ್ಶಕ, ಮುಕ್ತಿದಾತನು ಅವರೊಬ್ಬರೇ ಆಗಿದ್ದಾರೆ. ಈ ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರು, ಅನೇಕ ಧರ್ಮಗಳಿವೆ. ನೀವು ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ. ಇದು ಕಲಿಯುಗವಾಗಿದೆ. ದೈವಿ ಗುಣಗಳು ದೇವತೆಗಳಲ್ಲಿಯೇ ಇರುತ್ತದೆ, ಮನುಷ್ಯರಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಮನುಷ್ಯರು ಹೋಗಿ ದೇವತೆಗಳ ಮುಂದೆ ನಮಸ್ಕಾರ ಮಾಡುತ್ತಾರೆ. ಯಾರು ಬಹಳ ಕಡಿಮೆ ನಿಧಾನವಾಗಿ ಮಾತನಾಡುವವರೋ ಅವರು ರಾಯಲ್ ಮನೆತನದವರೆಂದು ತಿಳಿಯುತ್ತಾರೆ. ಮುಖದಿಂದ ಸದಾ ರತ್ನಗಳೇ ಹೊರಬರುತ್ತಿರಲಿ. ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ನಾಸ್ತಿಕರಾಗಿದ್ದಾರೆ. ಆದ್ದರಿಂದಲೇ ಹೊಡೆದಾಟಗಳಿವೆ. ಮಾಲೀಕನನ್ನು ಅರಿತುಕೊಳ್ಳದೇ ಇರುವ ಕಾರಣ ಪರಸ್ಪರ ಜಗಳವಾಡುತ್ತಾ ಇರುತ್ತಾರೆ. ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿರುವವರಿಗೆ ಆಸ್ತಿಕರೆಂದು ಹೇಳಲಾಗುತ್ತದೆ. ಸನ್ಯಾಸ ಧರ್ಮದವರು ಹೊಸ ಪ್ರಪಂಚವನ್ನ ತಿಳಿದುಕೊಂಡೇ ಇಲ್ಲ, ಆದ್ದರಿಂದ ಅಲ್ಲಿ ಬರುವುದೇ ಇಲ್ಲ. ಸತೋಪ್ರಧಾನ ಪ್ರಪಂಚದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ, ಉಳಿದೆಲ್ಲರೂ ಮುಕ್ತಿಧಾಮದಲ್ಲಿರುತ್ತಾರೆ. ಅಲ್ಲಿ ನಾವು ಆತ್ಮಗಳು ನಿವಾಸ ಮಾಡುತ್ತೇವೆ. ಅದಕ್ಕೆ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ. ರಾವಣನು ಪತಿತರನ್ನಾಗಿ ಮಾಡುತ್ತಾನೆ, ಪರಮಾತ್ಮನು ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಇದು ಅರ್ಧ ಆಗಿದೆ. ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿಯು ಅರ್ಧವಾಗಿದೆ. ಶಾಸ್ತ್ರಗಳಲ್ಲಂತೂ ಬಹಳ ದಂತೆ ಕಥೆಗಳಿವೆ. ತಂದೆಯು ತಿಳಿಸುತ್ತಾರೆ, ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಇದರಿಂದ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ರಚಯಿತ ತಂದೆಯೇ ತಿಳಿಸುತ್ತಾರೆ. ಉಳಿದವರೆಲ್ಲರೂ ನಮಗೆ ಗೊತ್ತಿಲ್ಲ ಎನ್ನುತ್ತಲೇ ಹೋಗುತ್ತಾರೆ. ತಂದೆಯು ಒಂದೇ ಬಾರಿ ಬಂದು ಈ ಜ್ಞಾನವನ್ನ ತಿಳಿಸಿಕೊಡುತ್ತಾರೆ. ತಮೋ ಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ಶಿವನೇ ಜ್ಞಾನ ಸಾಗರನಾಗಿದ್ದಾನೆ. ಹೇಳುತ್ತಾರೆ, ನಾನು ನೀವು ಮಾತೆಯರ ಮುಕ್ತಿ, ಜೀವನ್ಮುಕ್ತಿಯ ದ್ವಾರವನ್ನ ತೆರೆಯುತ್ತೇನೆ, ಮತ್ಯಾರೂ ತೆರೆಯಲು ಸಾಧ್ಯವಿಲ್ಲ. ಜ್ಞಾನ ಸಾಗರನು ಒಬ್ಬರೇ ಪರಂಪಿತ ಪರಮಾತ್ಮನಾಗಿದ್ದಾರೆ. ನೀವೆಲ್ಲ ಭಕ್ತಿಯ ಸಾಗರರಾಗಿದ್ದೀರಿ, ಭಕ್ತಿಯ ಅಥಾರಿಟಿಯಾಗಿದ್ದೀರಿ. ಜ್ಞಾನದ ಅಥಾರಿಟಿ ಅಲ್ಲ. ಜ್ಞಾನದ ಅಥಾರಿಟಿಯು ನಾನೊಬ್ಬನೇ ಆಗಿದ್ದೇನೆ. ತಂದೆಯು ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತದೆ. ಹಳೆಯ ಪ್ರಪಂಚವು ಬದಲಾಗುತ್ತಿರುವ ಈ ಸಮಯದಲ್ಲಿಯೇ ತಂದೆಯು ಯೋಗವನ್ನ ಕಲಿಸುತ್ತಾರೆ. ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ನಾವೀಗ ದೇವತೆಗಳಾಗುತ್ತಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನೆನಪಿನಲ್ಲಿರಿ, ಇದರಿಂದ ವಿಕರ್ಮ ವಿನಾಶವಾಗುವುದು. ಧ್ಯಾನದಲ್ಲಿ ಹೋಗುವುದರಿಂದ ಬುದ್ಧಿಯಲ್ಲಿ ತಂದೆಯ ನೆನಪು ಇರುವುದಿಲ್ಲ. ದೇಹಾಭಿಮಾನದಲ್ಲಿ ತಂದೆಯನ್ನ ಮರೆಯುತ್ತಾರೆ ಮತ್ತೆ ಅಲೆದಾಡುತ್ತಾ ಇರುತ್ತಾರೆ. ಆದ್ದರಿಂದ ಬಹಳ ಮಧುರರು ಆಗಬೇಕು. ವಾತಾವರಣವು ಮಧುರವಾಗಿರಲಿ. ನೆನಪಿನ ಯಾತ್ರೆಯು ಇದ್ದಾಗಲೇ ಸತೋಪ್ರಧಾನರಾಗುತ್ತೀರಿ. ಪಾಪಗಳು ಭಸ್ಮವಾಗಲಿಲ್ಲ ಎಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ಮಾತು, ನಡತೆ ಬಹಳ ಮಧುರವಾಗಿರಬೇಕಾಗಿದೆ. ವಾತಾವರಣವು ಶಾಂತಿಯಿಂದ ಕೂಡಿರಲಿ. ಯಾವುದೇ ಶಬ್ದವಿರಬಾರದು. ಆಗಲೇ ಸೇವೆಯ ಸಫಲತೆಯು ಸಿಗುವುದು. ಸರ್ವ ಖಜಾನೆಗಳನ್ನು ಸ್ವಯಂನ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗಿಸುವಂತಹ ಅಖಂಡ ಮಹಾದಾನಿ ಭವ. ಕೇಳಿದ್ದನ್ನು ಮನನ ಮಾಡಿ, ಮನನ ಮಾಡುವುದರಿಂದಲೇ ಶಕ್ತಿಶಾಲಿಯಾಗುವಿರಿ. 21 ಜನ್ಮಗಳಿಗಾಗಿ 21 ಮುರಳಿಯನ ಪಾಯಿಂಟ್ಸ್ ಅನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.